I got it. ಇವನಾ? ಅಯ್ಯಯ್ಯೋ, ಇವನ ಹತ್ರ ಸೇರ್ಕೊಂಡಿದ್ಯಾ ಈ ಬುಕ್ಕು? ಈ ಕಾಲೇಜಲ್ಲಿ ಎಷ್ಟೊಂದ್ ಜನ ಹುಡುಗರಿದ್ದಾರೆ, ಎಲ್ಲಾರು ಬಿಟ್ಟು ಇವನ್ ಹತ್ರ ಸೇರ್ಕೊಂಡಿದ್ಯಾ? ಹೆಂಗಪ್ಪ ಕೇಳಿ? ಸ್ಮೋಕ್ ಮಾಡ್ತಾರೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ. ಆದ್ರೂ ಒಂಥರ ಚೆನ್ನಾಗಿ ಸ್ಮೋಕ್ ಮಾಡ್ತಾನಲ್ವಾ, ಸ್ಟೈಲ್ ಆಗಿ. ಕ್ಲಾಸ್ ಮುಗಿತ ಮಗಳೇ? ಅವನ ಹತ್ರ ನಾನೇನಾದ್ರೂ ಬುಕ್ ಕೇಳಿದ್ರೆ ಅವನ್ ಬದ್ಲಿಗೆ ಏನಾದ್ರೂ ಕೇಳ್ತಾನೆ. ಫ್ರೆಶ್ ಅಪ್ ಆಗ್ಬೇಕಂದ ತಿಂಡಿ ಕೊಡ್ತೀನಿ. ಏನ್ ಕೇಳ್ಬೋದು ಅವನು? ಏನಾದ್ರೂ ಕೇಳ್ಕೊಳ್ಳಿ, ಬೇರೆ ಆಪ್ಷನ್ಸೇ ಇಲ್ಲ. ನನಗ ಬುಕ್ ಬೇಕೇ ಬೇಕು. ಒಂದು ವೇಳೆ ಬುಕ್ ಕೊಟ್ಟಿದ್ದೀನಿ ಅನ್ನೋ ಸಲುಗೆಯಲ್ಲಿ ಐ ಲವ್ ಯು ಅಂದ್ರೆ ಅವನ ಆಟಿಟ್ಯೂಡ್ ನೋಡಿದ್ರೆ ಖಂಡಿತ ಇದನ್ನೇ ಕೇಳ್ತಾನೆ. ಅವ್ನು ನಿಜವಾಗ್ಲೂ ಐ ಲವ್ ಯು ಅಂತ ಹೇಳಿ ಹೇಳ್ತಾನೆ. ನನ್ನ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಿಲ್ಲ. ಅವನಂಗ ಐ ಲವ್ ಯು ಅಂತ ಅಂದೇ ಅಂತಾನೆ. ನನ್ನ ಹತ್ರ ಹುಡುಗಿ ಅಲ್ಲ, ನನ್ಗದೆಲ್ಲ ಇಷ್ಟ ಆಗಲ್ಲ ಅಂತ ಆ ಬುಕ್ ತಗೊಂಡ್ ಬಂದ್ಬಿಡ್ಬೇಕು. God, what to do now? ಚಿನ್ನ ಚಿನ್ನ ಚಿನ್ನಕ ಚಿನ್ನ 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 ರಕ್ತದ್ದು ಚಿನ್ನ ಚಿನ್ನ ಚಿನ್ನ. ಈಗ ಅವನ ಹತ್ರ ಬುಕ್ ಕೇಳೋದು? ನಾನು ಕೇಳಿದ್ರೆ ಅವ್ನು ಖಂಡಿತ ಅದನ್ನೇ ಹೇಳೋದು. ಹೇಳಿ ಬಿಡು, ನನ್ ಪಾಡಿಗೆ ನನ್ ಬುಕ್ ಇಸ್ಕೊಂಡು ನಾನಂತ ಹುಡುಗಿ ಅಲ್ಲ, ನನ್ಗದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ ಬಂದ್ಬಿಡ್ಬೇಕು. ಅದು ಬುಕ್ಕು ಅನ್ಫರ್ಗೆಟಬಲ್ ಅರ್ಜೆಂಟು. ಅರ್ಜೆಂಟ್ ಇದ್ರೆ ಅಲ್ಲೋಗು, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಯಾವಾಗ ಕಾಲೇಜ್ ಹೊರಗಡೆನೆ ರೌಂಡ್ ಹೊಡಿತೀನಿ. ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ. ಹಾಯ್. ಏನ್ ನೋಡ್ಲಿಲ್ಲ. ನಂಗೆ ಅವನದನ್ನ ಹೇಳಿ ಹೇಳ್ತಾನೆ, ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಹೋಗ್ಬಿಡ್ಬೇಕು. ಅದು ಅನ್ಫರ್ಗೆಟಬಲ್ ಬುಕ್ಕು. ಆ ಬುಕ್ಕು, ಈ ಬುಕ್ಕು ನಂಗೆ ಒಂದ್ಸಲ ಓದಕ್ ಕೊಡ್ತೀರಾ ಪ್ಲೀಸ್? ಈ ಬುಕ್ಕೋಸ್ಕರ ನಾನು SP ರೋಡ್ಗೆ ಹೋಗಿದ್ದೀನಿ, MG ರೋಡ್ಗೆ ಹೋಗಿದ್ದೀನಿ, JC ರೋಡ್ಗೆ ಹೋಗಿದ್ದೀನಿ, ಅವಿನ್ಯೂ ರೋಡ್ಗೆ ಹೋಗಿದ್ದೀನಿ. ಏನಿದು? ಇವನ್ ಆ ಥರದ್ದೇನು ಕೇಳೇ ಇಲ್ವಲ್ಲ. ಇವನ್ ಅದನ್ನ ಹೇಳೇ ಹೇಳ್ತಾನೆ. ಅದಕ್ಕೆ ಅಂತ ನಾನ್ ಬರೋದನ್ನೇ ಕಾಯ್ಕೊಂಡು ಹೆಂಗ್ ಗೇಟ್ ಹತ್ರನೇ ನಿಂತಿದ್ದ ನೋಡು. ಅಯ್ಯೋ, ಫಾಲೋ ಮಾಡ್ಕೊಂಡ್ ಬರ್ತಿದ್ದಾನೆ. ಓಹೋ, ನವ್ಮಿ ರಿಲ್ಯಾಕ್ಸ್. ಇವತ್ತು ಅವ್ನು ಐ ಲವ್ ಯು ಹೇಳಿ ಹೇಳ್ತಾನೆ. ನಾನಂತ ಹುಡುಗಿ ಅಲ್ಲ, ನನ್ಗದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ ಹೋಗ್ಬಿಡ್ಬೇಕು. ಟೆನ್ಷನ್ ಮಾಡ್ಕೋಬೇಡ, ಎಷ್ಟು ದೂರ ಫಾಲೋ ಮಾಡ್ತಾನೆ ಅಂತ ನೋಡಿ ಬಿಡೋಣ.
ಇಷ್ಟೊಂದೆಲ್ಲ ಆಸೆ ಇಟ್ಕೊಂಡು ಹೇಳಿ ಓಡಾಡ್ತಾ ಇದ್ದಾನೆ ಅಂದ್ರೆ ನವ್ಮಿ ನೀನ್ ಗ್ರೇಟ್ ಕಡೆ. ಅವ್ನು ಏನ್ ಆಸೆ ಇಟ್ಕೊಂಡ್ರೆ ನನ್ಗೇನು, ನಾನಂತೂ ಅಂತ ಹುಡುಗಿ ಅಲ್ಲ ಅಂತ ಹೇಳಿ ಹೋಗ್ತಾ ಇರ್ಬೇಕು. ಹಾ ಹಲೋ, ಎಷ್ಟು ಅಂತ ಫಾಲೋ ಮಾಡೋದು ನಾನು ನಿಮ್ಮನ್ನ? ನೋಡಿ ಅದನ್ನ ಹೇಳೋದಕ್ಕೆ ಏನೆಲ್ಲ ಡ್ರಾಮಾ ಮಾಡ್ತಿದ್ದಾನೆ. ಬುಕ್ಕ ಓದ್ತಾ ಇದ್ದೀನಿ, ಕೊಡ್ತೀನಿ. ಅದಕ್ಕೆ ನಂಗೆ ಈ ತರ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ? ಓ, ಏನಾದ್ರೂ ಹೇಳ್ಬೇಕಿತ್ತಾ? ಹಲೋ. ಹೌದ್ರಿ, ನಿಮ್ಮ ಹತ್ರ ಅದೇನೋ ಹೇಳ್ಬೇಕು ಅಂತ ನಾನು ಕೇಟಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನೀವ್ ನೋಡಿದ್ರೆ ಹಂಗ್ ಓಡ್ತಾ ಇದೀರಲ್ಲ. ನವ್ಮಿ, ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಹೇಳಿ? ಅದು ಏನು? ವಾಟ್? ಟೆಲ್ ಮೀ. ಏನಿದೆ? ಹಿಂದ್ಗಡೆ ನಿಮ್ ಜಿಪ್ ಓಪನ್ ಆಗಿದೆ. ಹಿಂಗೆಲ್ಲ ಆಟ ಆಡ್ಸ್ ಹೇಳಿದ್ರೆ ಹುಡುಗಿ ಇಲ್ಲ ಅನ್ನಲ್ಲ ಅನ್ಕೊಂಡಿದ್ದಾನೆ. ಇನ್ನೇನ್ ನಾನು ಬುಕ್ ವಾಪಸ್ ಕೊಡ್ತೀನಲ್ಲ ಅವಾಗ ಹೇಳೋಣ ಅನ್ಕೊಂಡಿದ್ದಾನೆ ಅನ್ಸುತ್ತೆ. ಓ, ಅದು ನಡಿ. ಆಗ್ಲೂ ನಾನು ಇದನ್ನೇ ಹೇಳೋದು, ನಾನಂತ ಹುಡುಗಿ ಅಲ್ಲ. ಆದ್ರೂ ಅವನ್ ಕಣ್ಣೊಂಥರ ಚೆನ್ನಾಗಿದೆ ಅಲ್ವಾ? ಅವನ್ ಕಣ್ಣು ಹೆಂಗಿದ್ರೆ ನನಗೇನು, ನಾನೇನು ಅವನ ಹತ್ರ ಕಣ್ಣು ಹೊಡ್ಸ್ಕೋಬೇಕಾ? ಇಲ್ಲೇ ಕೂತಿದ್ದಾನೆ, ನನ್ನೇ ಫಾಲೋ ಮಾಡ್ತಿದ್ದಾನೆ ಅನ್ಸುತ್ತೆ. ಈಗ ನಾನು ಹೇಳ್ತಾನೆ ಐ ಲವ್ ಯು ಅಂತ, ನಾನು ಇಷ್ಟ ಇಲ್ಲ ಅಂತ ಹೇಳಿ ಹೋಗ್ತಾ ಇರ್ಬೇಕು. ಬೀದಿ ಯಾಕೆ ಕೇಳಿ ಇಂಡೀಸೆಂಟ್ ಆಗಿ ನಡ್ಕೋಬೇಕು ಅಂತಿರ್ಬೇಕು. ಕೊನೆಗೂ ನಾನೇ ಐ ಲವ್ ಯು ಅಂತ ಹೇಳ್ತಾ ಇದೀನಿ. ಭಗವಂತ ಒಪ್ಕೊಂಡ್ಬಿಡ್ಲಪ್ಪ. ನನಗೆ ನೀವು ಸಿಗರೇಟ್ ಸೇರ್ತಿರಲ್ಲ, ಆ ಸ್ಟೈಲ್ ಸಖತ್ ಇಷ್ಟ. ನೀವ್ ಯಾವಾಗ್ಲೂ ಮೂಡಿಯಾಗಿರ್ತೀರಲ್ಲ, ಒಳ್ಳೆ ಗುರ್ರು ಗುರ್ರು ಅಂತ, ಅದು ಒಂಥರ ಇಷ್ಟನೇ. ಕಾಲೇಜಲ್ಲಿ ನೀವು ನೋಡಿ ಎಲ್ಲರೂ ಹೆದರ್ತಾರಲ್ಲ, ವಾವ್, ಅದು ತುಂಬಾನೇ ಇಷ್ಟ. ನಿಮ್ ಹೇರ್ ಸ್ಟೈಲು, ನಿಮ್ಮ ಆ ಮೀಸೆ, ಅದ್ ಹೇಗೋ ಟರ್ನ್ ಮಾಡ್ತೀರಲ್ಲ, ಕ್ಯೂಟ್ ಇಟ್ ಇಸ್, ಅದು ಇನ್ನೂ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಲೋ, ನಿಮ್ದ ಕಣ್ಣಿದ್ಯಲ್ಲ, ಅದು ಇನ್ನೂ ಜಾಸ್ತಿ ಇಷ್ಟ. ನವಮಿ, ನಾನು ನಿಮ್ಗೂ ನಿಜ ಹೇಳ್ಬೇಕು. ಫಸ್ಟ್ ಆಫ್ ಆಲ್ ನಾನು ನಿಮ್ ಕಾಲೇಜ್ ಸ್ಟೂಡೆಂಟ್ ಅಲ್ಲ. ಸ್ಟೂಡೆಂಟ್ ತರ ನಾನು ನಿಮ್ ಕಾಲೇಜಲ್ಲಿ ಕಾಣಿಸ್ಕೊಂಡಿದ್ದು ನಿಮ್ಗೋಸ್ಕರ. ಫಸ್ಟ್ ಟೈಮ್ ನಿಮ್ಮನ್ನು ನೋಡ್ತಿದ್ದಾಗಲೇ ಪ್ರೀತಿಸಕ್ಕೆ ಶುರು ಮಾಡಿದೆ. ಅವತ್ತೊಂದಿನ ನೀವು ಕಾಲೇಜ್ ಒಳಗೆ ಬರ್ತಾ ಇದ್ರಿ, ನಾನು ಆನ್ ಡ್ಯೂಟಿಲಿದ್ದೆ. ಅದೇನೋ ಗೊತ್ತಿಲ್ಲ, ನಿಮ್ಮನ್ನು ನೋಡ್ತಿದ್ದ ಹಾಗೆ ನಾರ್ಮಲಿ ನಿಮಿಷಕ್ಕೆ 72 ಸಲ ಹೊಡ್ಕೊಳ್ಳೋ ನನ್ನ ಹಾರ್ಟ್ ಬಿಟ್ಟು ನನಗೆ ಗೊತ್ತಿಲ್ಲದ ಸೆಂಚುರಿ ನಮ್ಮಿರೋದು. ಸಂಜೆ ಸೂರ್ಯ ಮುಳುಗೋಸ್ಕರ ನನಗೆ ಗೊತ್ತಾಗಿದ್ದ ಇಷ್ಟು, ನನ್ನಂತವನು ನವಮೇನೋ ಈ ಜೊತೆ ಲವ್ ಆಗಿದೆ ಅಂತ.
ತುಂಬಾ ದಿನದಿಂದ ಕಷ್ಟಪಟ್ಟು ನೀವೊಂದು ಬುಕ್ ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ನಿಮಗಿಂತ ಮುಂಚೆ ನನ್ನ ಎತ್ತಿಟ್ಕೊಂಡು ನೀವು ಬಂದೇ ಬರ್ತೀರಾ ಅಂತ ನಾನು ಕಾದೆ. ಸುಳ್ಳಾಗಲಿಲ್ಲ, ನೀವು ಬಂದ್ರಿ. ಆದ್ರೆ ಈಗ ಏನು ಎತ್ತ ಅಂತ ಕೇಳಬೇಡಿ. ನಾನು ನಿಮ್ಮನ್ನ ಪ್ರೀತಿಸಲ್ಲ, ನೀವು ನನ್ನನ್ನ ಪ್ರೀತಿಸಬಾರ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಮನಸ್ಸಿಗೆ ಇಷ್ಟಪಡ್ತೀನಿ. ಒಂದ್ ಕಣ್ಣಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ದೆ ಕಣೋ. ಬೇಜಾರಾಗ್ತಾ ಇದೆಯಾ? ನೀನು ಈಗಲೇ ಹೇಳ್ತಾ ಇದೆಯಾ ನಾನು ನಿನ್ನ ಆಪರೇಷನ್ ಯೋಜನೆಗೆ ಬರಬಾರ್ದು? ಇಲ್ಲ, ನಾಳೆ ನಿನ್ನ ಬರ್ಡೇ, 5 ಗಂಟೆ ನಿನ್ ಬರ್ಡೇ, ನಾನು ಬಂದೇ ಬರ್ತೀನಿ.